ಸೊ ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಕ್ಯಾಂಪಿಂಗ್ ವಿಡಿಯೋ. ಇವತ್ತು ನಾನಂತೂ ಆಲ್ಮೋಸ್ಟ್ 2-3 ತಿಂಗಳಾದಮೇಲೆ ನಾನು ಕ್ಯಾಂಪಿಂಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ ನನ್ನ ಫ್ರೆಂಡ್ ಜೊತೆ. ಸೊ ಇದು ಒಂದು ಗ್ರೂಪ್ ಕ್ಯಾಂಪಿಂಗ್ ಆಗಿರುತ್ತೆ. ಬೇಸಿಕಲಿ ಒಂದು ಡ್ಯಾಮ್ ಇದೆ, ಒಂದು ದೊಡ್ಡ ಕೆರೆ ಇದೆ, ಅಲ್ಲಿ ಬಂದುಬಿಟ್ಟು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಗೈಸ್, ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ, ಒಂದು ಹೊಸ ಅಡ್ವೆಂಚರ್ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ತಿನ್ನೋಣ, ಕುಕ್ ಮಾಡೋಣ, ಮಸ್ತ್ ಎಂಜಾಯ್ ಮಾಡೋಣ. ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾಯಿದ್ರೆ ಅದು ಕಾಮೆಂಟ್ ಮಾಡಿ. ಜಾಸ್ತಿ ದಿವಸ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸೊ ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಿಂದ ನೆಕ್ಸ್ಟ್ ಹಿಂಗೆ ವೀಡಿಯೋಸ್ ಎಲ್ಲ ಫುಲ್ ಕಂಟಿನ್ಯೂ ಆಗಿ ಬರುತ್ತೆ. ಬನ್ನಿ ಗೈಸ್, ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ದೊಡ್ಡ ಕಡೆಗೆ ಬೇಕಾಗಿತ್ತು. ಓಕೆ ಗೈಸ್, ಈ ಥರ ಇದೆ, ಟೆಂಟ್ ಸೆಟಪ್ ಮಾಡಿದ್ದೀವಿ. ಈ ಥರ ಲೊಕೇಶನ್ ಇದೆ. ಫ್ರೆಂಡ್ಸ್, ಇವತ್ತು ಮಟನ್ ಕುಕ್ ಮಾಡ್ತಾ ಇದ್ದೀವಿ, ಮಟನ್ ಕಬಾಬ್ ಮಾಡ್ತಾ ಇದ್ದೀವಿ. ವಾವ್, ಸೂಪರ್ ಸೂಪರ್. ಓಕೆ ಗೈಸ್, ಟೆಂಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ, ಪೀಸ್ಫುಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಕುಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಟೆಂಟು ಮರಗಳಿದ್ದಾವೆ, ಮರಗಳು ಕೆಳಗಡೆ ಹಾಕಿದ್ವಿ, ತಂಪಾದ ಗಾಳಿ ಬರ್ತದೆ, ತಣ್ಣಗಿದೆ, ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ತಣ್ಣಕ್ಕೆ ಗಾಳಿ ಬರ್ತಾ ಇದೆ. ಸೊ ಆರಾಮಾಗಿ ಮಲ್ಕೊಂಡಿದ್ದೀವಿ, ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ, ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀವಿ. ನನ್ನ ಸರೌಂಡಿಂಗ್ ಎಲ್ಲ ಫುಲ್ಲು ಮರಗಳಿದ್ದಾವೆ, ಸೊ ಗಾಳಿ, ತಂಪಾದ ಗಾಳಿ ಬೀಸ್ತಾ ಇದೆ. ಸೊ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಮಸ್ತಾಗಿ. ಈಗ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾರೆ. ಈಗ ನಮ್ಮ ಮಟನ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀವಿ. ಫ್ರೆಂಡ್ ಬಂದಿದ ತಕ್ಷಣ ನಮ್ಮ ಕುಕಿಂಗ್ ಸ್ಟಾರ್ಟ್ ಮಾಡೋದು.
ಇದು ಬಂದು ನಮ್ಮ ಹತ್ರ ಸಿಲಿಂಡ್ರ್ ಇದೆ, ಇನ್ನೊಂದು ನಮ್ಮ ಹತ್ರ ಸ್ಟೋವ್ ಇದೆ. ಆಚೆ ಕಡೆ ಅಂತೂ ಫುಲ್ ಗಾಳಿ ಇದೆ. ಆ್ಯಂಡ್ ಮತ್ತೆ ಏನಂದರೆ ನಮ್ಮ ಮಟನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೋಡ್ಬೋದು ನಮ್ಮ ಕಬಾಬ್ ಚೆನ್ನಾಗಿ ಕುಕ್ ಆಗ್ತಾಯಿದೆ. ಒಂದು ಕುಕ್ ಆಗೋದ್ಮೇಲೆ ನಮ್ಮ ಲಂಚ್ ಮಾಡ್ತೀವಿ. ನಮ್ಮ ಫ್ರೆಂಡ್ ಒಬ್ಬರು ಬರೋರು ಇದ್ದಾರೆ ಅವ್ರು. ಮತ್ತು ಇನ್ನೊಂದು ಏನಂದರೆ ಇವತ್ತು ಮಸ್ತು ನೈಟಲ್ಲಿ ಕ್ಯಾಂಪ್ ಫೈರ್ ಎಲ್ಲ ಆಗಿಬಿಟ್ಟು ಎಂಜಾಯ್ ಮಾಡೋಣ. ನಮ್ಮ ಫ್ರೆಂಡ್ ಬಂದಿದ್ದಾನೆ, ಬಂದುಬಿಟ್ಟು ಓಕೆ ಫ್ರೆಂಡ್ಸ್, ಫೈನಲಿ ಈಗ ಊಟ ಎಲ್ಲ ಮಾಡಿದ್ದಾಯಿತು. ಈಗ ಆರಾಮಾಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ನಾವು ಹೋಗ್ತೀವಿ. ನೈಟ್ ಕ್ಯಾಂಪಿಂಗ್ ಮಾಡಬೇಕಂತ ಇದ್ದಿದ್ದು, ಬಟ್ ಆದರೆ ಇದು ಫುಲ್ ಡೇಂಜರ್ ಫಾರೆಸ್ಟು. ಆ ರೀಸನಿಂದ ನೈಟ್ ಕ್ಯಾಂಪಿಂಗ್ ಮಾಡ್ತಾಯಿಲ್ಲ. ನೋಡೋಣ, ಆದರೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನೈಟ್ ಕ್ಯಾಂಪಿಂಗ್ ಮಾಡ್ತೀವಿ. ಸೊ ಈ ಥರ ಇದೆ ಲೊಕೇಶನ್ನು.